ನನ್ನ ಕೈಲಾಯ್ತಾ ಇಲ್ಲ. ಅಯ್ಯೋ ಲೀಚಸ್ ಕಚ್ಚಿರೋದು ಬರ್ಬೇಕಾದ್ರಂತೂ ಡೆಟಲ್ ತಗೊಂಬನ್ನಿ. ವಿಡಿಯೋ ನೋಡ್ತೀರಾ ಕನ್ನಡ ತಾಯಿ ಮಕ್ಳಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಸಂಚಾರಿ. ಇವತ್ತು ನಾವು ಬಂದಿದ್ದೀವಿ ಎಡಕುಮಾರಿ ಬ್ರಿಡ್ಜ್ಗೆ. ಈ ಬ್ರಿಡ್ಜ್ ಎಲ್ಲಿಂದ ಎಲ್ಲೋ ಕನೆಕ್ಟ್ ಆಗುತ್ತೆ, ಹೆಂಗೆ ಹೋಗೋದು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಬ್ರಿಡ್ಜ್ಗೆ ಹೋಗಬೇಕು ಅಂದರೆ ಕಂಪ್ಲೀಟ್ 4 ಕಿಲೋಮೀಟರ್ಸ್ ಆಫ್ ರೋಡೇ ಇರುತ್ತೆ. ನೀವು ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಗಾಡಿಗಳನ್ನ ಪಾರ್ಕ್ ಮಾಡಿಬಿಟ್ಟು ಪಿಕಪ್ಪಲ್ಲೇ ಹೋಗ್ಬೇಕಾಗುತ್ತೆ. ಪಿಕಪ್ಲೆಲ್ಲ 2000 ತಗೊತಾರೆ ಒಂದು ಟೀಮ್ಗೆ. ಮತ್ತು ಬೇರೆ ಪಿಕಪ್ಗಳು ಫುಲ್ ಬ್ಯುಸಿ ಇರೋದ್ರಿಂದ ನಾವು 4 ಕಿಲೋಮೀಟರ್ಸು ಆಲ್ಮೋಸ್ಟು ನಡ್ಕೊಂಡೇ ಹೋಗ್ತಿದ್ದೀವಿ. ಕಂಪ್ಲೀಟಾಗಿ ಈ ಆಫ್ ರೋಡ್ ಬಂದು 4 ಕಿಲೋಮೀಟರ್ಸ್ ಇದೆ. ನಮಗಂತೂ ಪಿಕಪ್ಗಳು ಯಾವುದೂ ಸಿಗಲಿಲ್ಲ, ಎಲ್ಲ ಬ್ಯುಸಿ ಆಗಿದ್ದರಿಂದ ನಡ್ಕೊಂಡೇ ಹೋಗ್ತಿದ್ದೀವಿ. ಆಲ್ಮೋಸ್ಟು 1.5 ಕಿಲೋಮೀಟ್ರ್ ಕಂಪ್ಲೀಟ್ ಆಡಿದ್ದೀವಿ. ಆಫ್ ರೋಡ್ ಅಂತೂ ಅಲ್ಟಿಯಾಗಿದೆ ಕಂಪ್ಲೀಟ್. ಈ ಆಫ್ ರೋಡು ಬೈಕರ್ಸಿಗಂತೂ ಮಾಡಿಸಿದ ಜಾಗ. ನಿಮ್ಮ ಹತ್ರ ಏನಾದರೂ ಅಡ್ವೆಂಚರ್ ಬೈಕ್ ಇತ್ತು ಅಂತಂದರೆ ಆರಾಮಾಗಿ ತಗೊಂಬನ್ನಿ. ಇಲ್ಲ ಬುಲೆಟು ಸ್ಪೋರ್ಟ್ಸ್ ಬೈಕ್ ತಂದರೆ ಇಲ್ಲೆಲ್ಲ ಸೈಡಲ್ಲಿ ಹಾಕ್ಬಿಟ್ಟು ಹೋಗ್ಬೇಕಾಯ್ತದೆ. ತೋರಿಸ್ತೀನಿ ಯಾವ ಥರ ಅಂತ. ಕಾಣಿಸ್ತಿದ್ಯಾ? ಸೊ ಬೆಸ್ಟು ಅಂತಂದರೆ ಅಡ್ವೆಂಚರ್ ಬೈಕ್ ಬೈಕ್ ತಗೊಂಬನ್ನಿ, ಒಳ್ಳೆ ಎಕ್ಸ್ಪೀರಿಯನ್ಸು. ಬೈಕರ್ಸ್ ನೀವೇನಾದರೂ ಈ ಜಾಗಕ್ಕೆ ಬರಬೇಕು ಅಂತಂದರೆ ಸಕಲೇಶ್ಪುರದಿಂದ ಅಕ್ಕಿಹಳ್ಳಿ ಅಂಗ್ರಾಳ ರೂಟ್ ಮ್ಯಾಪ್ ಹಾಕೊಂಬಂದರೆ ಈ ಹಿಡನ್ ಪ್ಲೇಸ್ ಕಾಣಿಸುತ್ತೆ. ಬೀಚಸ್ ಅಂತೂ ಹಿಡ್ಕೊಂಡು ಕಿತ್ಕೊಂಡು ತಿಂತ ಕೂತವೆ. ಮೊದಲೇ ನಮ್ಮ ಬ್ಲಡ್ ಇಲ್ಲ, ಅದ್ರಲ್ಲಿ ಬೇರೆ ಹಿಂಗೆ ಕಿತ್ಕೊಂಡು ತಿಂದರೆ ಎಲ್ಲಿಂದ ತರೋಣ ಬ್ಲಡ್ನ? ಸೊ ಬರ್ಬೇಕಾದ್ರೆ ಡೆಟಾಲ್ ತರೋದು ಮರಿಬೇಡಿ. ಏನಲ್ಲ ಚೇತು ಗೈಸ್, ಲೀಚಸ್ ಕಚ್ಚಿರೋದು ಬರ್ಬೇಕಾದ್ರಂತೂ ಡೆಟಾಲ್ ತಗೊಂಬನ್ನಿ. ಇಲ್ಲ ಅಂತಂದ್ರೆ ನನ್ನ ಪರಿಸ್ಥಿತಿ ಆಯ್ತದೆ. ಬುಲೆಟ್ ಏನಕ್ಕೆ ತರಬೇಡಿ ಅಂತಂದರೆ ರೋಡ್ ಹಿಂಗಿದೆ. ಅಲ್ಲೊಬ್ರು ಬುಲೆಟ್ ತಂದಿದ್ದಾರೆ, ಪಾಪ ಅವ್ರ ಕಷ್ಟ ನೋಡೋಕ್ಕಾಯ್ತಿಲ್ಲ. ಸೊ ಈ ಥರ ಪ್ಲೇಸ್ಗೆಲ್ಲ ಬರಬೇಕಾದ್ರೆ ಬುಲೆಟು, ಸ್ಕೂಟಿ, ದೆನ್ ಸ್ಪೋರ್ಟ್ಸ್ ಬೈಕಿನ ಅಡ್ವೆಂಚರ್ ಬೈಕು ಬೆಸ್ಟು. ತಂದಿದ್ದಕ್ಕೆ ನಿಮಗೂ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಜೀವನದಲ್ಲಿ ಕೆಲಸ ಮಾಡೋದಿದ್ದಿದ್ದೆ, ಜವಾಬ್ದಾರಿಗಳಿದ್ದಿದ್ದೆ. ಲೈಫಲ್ಲಿ ಒಂದು ಟೈಮಲ್ಲ ಆದ್ರೂ ಈ ಥರ ಪ್ಲೇಸ್ಗಳಿಗೆ ಬಂದು ಫೀಲ್ ಮಾಡಬೇಕು. ಪ್ಲೇಸ್ ಹೇಗಿದೆ ಅಂತಂದರೆ, ನಿಮಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ, ಇಲ್ಲಿಗೆ ಬರೋಕ್ಕೆ ಕ್ಯಾಬ್ ಫೆಸಿಲಿಟಿ ಸ್ವಲ್ಪ ಕಡಿಮೆನೇ. ಸೊ ಅದರಿಂದ ಕ್ಯಾಬ್ ನಂಬ್ಕೊಂಡಂತೂ ಬರಬೇಡಿ. ನಾವು TTL ಬಂದಿದ್ದು, ಅದರಿಂದ ನಡ್ಕೊಂಡು ಹೋಗ್ತಿದ್ದೀವಿ. ನೀವೇನಾದರೂ ಬೈಕಲ್ಲಿ ಬಂದರೆ ಬೆಸ್ಟ್. ಹಂಗೆ ಸ್ವಲ್ಪ ಸೌಂಡ್ ಕೇಳಿಸ್ಕೊಳ್ಳಿ. ಈ ಸೌಂಡ್ ಮುಂದೆ ಸಿಟಿ ತುಂಬ ಓಡಾಡೋ ಗಾಡಿಗಳ ಸೌಂಡು ಏನೇನೂ ಅಲ್ಲ. ಈ ಥರ ರೋಡಲ್ಲಿ ಬೈಕ್ ತಂದ್ಬಿಟ್ಟು ಆಫ್ ರೋಡ್ ಮಾಡ್ಕೊಂಡು ಹೋಯ್ತಿದ್ರೆ ಹೆಂಗಿರುತ್ತೆ ಹೇಳಿ? ಅಟ್ಲೀಸ್ಟ್ ಓಕೆ, ದುಡೀರಿ, ವರ್ಷ ಪೂರ್ತಿ ದುಡೀರಿ, ಜವಾಬ್ದಾರಿಗಳು ಎಷ್ಟಿದೆಯೋ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಆದರೆ ಮಾನ್ಸೂನ್ ಟೈಮಲ್ಲಂತೂ ವಾರಕ್ಕಾದರೂ ಒಂದು ಸತಿನಾದರೂ ಈ ಥರ ಅಡ್ವೆಂಚರ್ ಪ್ಲೇಸಸ್ಗೆ ಹೋಗಿದ್ದಾನೆ. ಇಷ್ಟು ನೆಮ್ಮದಿ ಅಂತಂದರೆ, ತಿಂಗಳ ಪೂರ್ತಿ ದುಡಿದ್ಬಿಟ್ಟು ಲಾಸ್ಟಲ್ಲಿ ಒಂದು ದಿನ ಬಂದು ಈ ಥರ ಪ್ಲೇಸಿಗೆ ಬಂದರೆ ತಿಂಗಳ ಪೂರ್ತಿ ದುಡ್ದಿರೋ ಟಯರ್ಡೇ ಆಗಲ್ಲ. ಗೈಸ್, ಪ್ಲೇಸ್ ನೋಡಿ ಹೆಂಗಿದೆ. ಆದರೂ ನಮಗೆ ಪಿಕಪ್ಪಲ್ಲಿ ಹೋಗಿದ್ರು ಇಂಥ ಎಕ್ಸ್ಪೀರಿಯನ್ಸ್ ಆಗ್ತಿರ್ಲಿಲ್ಲ. ಇಳಿಯೋದು ಹತ್ತೋದು. ಇವ್ರು ಬೇರೆ ನಾವಲ್ಲಿ ಫೋಟೋ ತಗೊಂತ ನಿಂತ್ಕೊಂಡು ನಮ್ಮ ಟೀಮವ್ರು ಬಿಟ್ಟು ಹೋಗ್ಬಿಟ್ಟವ್ರ ಮುಂದೆ. ಎಕ್ಸಾಕ್ಟಾಗಿ ಬಂದು ಟೈಮ್ ಬಂದು 3 ಗಂಟೆ. ವೆದರ್ ನೋಡಿ ಹೆಂಗಿದೆ. ಗಾಡಿ ತಂದ್ರೆ ಏನಾಯ್ತದೆ ಅಂತೇಳಿ ತೋರಿಸ್ತೀನಿ ನೋಡಿ. ಅಯ್ಯೋ ಅಣ್ಣ ಗೈಸ್, ಕೆಳಗಡೆಯಿಂದ ಒಂದು ವ್ಯೂ ತೋರಿಸ್ಲಾ? ಟಂಟಡಾನ್. ಈ ಸ್ಪೋರ್ಟ್ಸ್ ಬೈಕು ಅಡ್ವೆಂಚರ್ ಬೈಕಿನ ಇವಾಗ ಒಂದು ಡಿಸ್ಕವರ್ ಮತ್ತು ಸ್ಪೆಂಡರ್ ಹೋಯ್ತು, ತಗ್ಗೋದೇ ಇಲ್ಲ. ಅಕ್ಕನ ಹೆಂಗೋಯ್ತು ಗೊತ್ತಾ? ಫೈನಲಿ ರೀಚ್ ಆದ್ವಿ. 4 ಕಿಲೋಮೀಟ್ರ್ ಅಂತ ಅಂದರು, 4 ಕಿಲೋಮೀಟ್ರ್ ಬರೋಲ್ಲ, ಒಂದು 3 ಬರುತ್ತೆ. ದೆನ್ ಇದೇ ಪಿಕಪ್ಸು ಲಾಸ್ಟ್ ಪಾಯಿಂಟ್. ಕಾಣಿಸ್ತಿದ್ಯಾ?
ಇಲ್ಲಿಗೆ ಕರ್ಕೊಂಬಂದು ಮತ್ತೆ ಇಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಮುಗಿಸ್ಕೊಂಬಂದ್ಮೇಲೆ. ಬಟ್ ಒಂದು ಟ್ರಿಪ್ಗೆ 2000 ಹೇಳ್ತಾರೆ. ನೀವೇನಾದ್ರು ಸ್ಟ್ರಾಂಗ್ ಆಗಿದ್ರಿ ಅಂತಲೇ ನಡ್ಕೊಂಬರ್ಬೋದು, ಅದರ್ವೈಸ್ ಪಿಕಪ್ ಮಾಡ್ಕೊಂಡು ಹೋಗಿ. ಫೈನಲಿ ಎಂಟ್ರಿ ಪಾಯಿಂಟ್, ಪ್ರವೇಶ, ಮುಂದೆ ಹೋಗ್ಬೇಡಿ ಅಂತ. ನಮ್ಮ ಜನಗಳು ಮಾಡೋ ಕೆಲಸ ಅಂತ ಒಂದೊಂದಲ್ಲ, ಬಂದ್ಬಿಟ್ಟು ಇಲ್ಲೂ ವಾಟರ್ ಬಾಟ್ಲ್ ಎಲ್ಲ ಇವ್ರು ಮಾಡಿರೋದು ನೋಡಿ. ಯಾರು ಒಳಗಡೆ ಹೋಗ್ಬೇಡಿ ಅಂತ ಅಂದ್ಬಿಟ್ಟು ಶುದ್ಧ ಅಡ್ಡಕ್ಕೆಲ್ಲ ಬ್ಲಾಕ್ ಮಾಡ್ಬಿಟ್ಟು ಮತ್ತೆ ಮೇಲ್ಗಡೆ ನಿಲ್ಲೇ ಹೋಗ್ಬೋದು. ಈಸ್ ಫೈನಲಿ ವಿ ಆರ್ ರೀಚ್ಡ್. ಗೈಸ್ ಇದ್ಯಾವುದು ಅಂತಂದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರುತ್ತೆ, ಅದೇ ಟ್ರೈನ್ ಟ್ರ್ಯಾಕ್. ಮೈಸೂರಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರಬೇಕಾದ್ರೆ ಈ ವ್ಯೂ ಕಾಣಿಸುತ್ತೆ. ಗೈಸ್ ಟನ್ನಲ್ ಅಂತೂ ಯಪ್ಪ ಹೆಂಗೆ ಕಾಣಿಸ್ತಿದೆ ಅಂತಂದರೆ ಈ ಥರ ಎಲ್ಲ ಹಾಕಿರೋದು ಲ್ಯಾಂಡ್ ಸ್ಲೈಡ್ ಆಗದೆ ಇರಲಿ ಅಂತ. ಗೈಸ್ ಇಲ್ಲಂತೂ ನೆಟ್ವರ್ಕು ಒಂದು ಪಾಯಿಂಟು ಇಲ್ಲ. ಈ ಬ್ರಿಡ್ಜು ಇದೇ ಥರ ಬ್ರಿಡ್ಜು ಟೋಟಲ್ 34 ಬ್ರಿಡ್ಜ್ ಸಿಗುತ್ತೆ ನೀವು ಕುಕ್ಕೆ ಸುಬ್ರಹ್ಮಣ್ಯ ರೀಚ್ ಆಗೋಷ್ಟೊಳಗೆ. ನಿಮ್ಗೊಂದು ವ್ಯೂ ತೋರಿಸ್ಬೇಕು. ಇಲ್ಲಿಗೆ ಬಂದಿದ್ದಕ್ಕೂ ಮೋಸ ಆಗಲ್ಲ. ಏನಕ್ಕೆ ಅಂತ ಹೇಳ, 4 ಕಿಲೋಮೀಟ್ರ್ ನಡ್ಕೊಂಡು ಅಲ್ಲಿಂದ ಬಂದು ಎಕ್ಸಾಕ್ಟಾಗಿ ಇವಾಗ ನಾವಿರೋ ಟನಲ್ ನಂಬರು 11. ಟೋಟಲು 34 ಟನಲ್ಸ್ ಇದೆ. ಗೈಸ್ ಈ ವ್ಯೂಗೋಸ್ಕರನಾದರೂ ನೀವು ಬರಬೇಕು. ಎಕ್ಸಾಕ್ಟಾಗಿ ಟೈಮ್ ಬಂದು 3:15. ವ್ಯೂ ಅಂತೂ ಯಪ್ಪ ಕರೆಕ್ಟಾಗಿ ಸೆಂಟ್ರ್ ಪಾಯಿಂಟಲ್ಲಿ ಇದ್ದೀವಿ. ಆಲ್ರೆಡಿ ವ್ಯೂ ತೋರಿಸಿದ್ದೀನಿ ನಿಮಗೆ. ಇದ್ರ ಮಧ್ಯದಲ್ಲಿ ಇನ್ನೊಂದು ವ್ಯೂ ತೋರಿಸ್ಬೇಕು. ಏನು ಅಂತಂದರೆ ಕೆಳಗಡೆ ಫಾಲ್ಸ್ ಹೋಗ್ತಿದೆ. ಫಾಲ್ಸ್ ಅಂತೂ ಯಪ್ಪ ಒಳ್ಳೆ ಹಾಲು ನೊರೆ ಹರಿದಂಗೆ ಹರಿತಿದೆ. ಟೈಮ್ ಬಂದು ಎಕ್ಸಾಕ್ಟಾಗಿ 3:15, 3:13. ತಗೊಂಡು ಹೋಗ್ಬೇಕಾದ್ರಂತೂ ಪಾಚಿ ತುಂಬ ಕಟ್ಟಿದೆ. ಕ್ರಾಕ್ ಸ್ಲಿಪ್ಪರ್ ಹಾಕೊಂಬಂದ್ಬಿಟ್ಟಿದ್ದೀವಿ. ಸಿಕ್ಕಾಪಟ್ಟೆ ಜಾರ್ತಿದೆ. ಟ್ರೈನ್ ಬರೋಕ್ಕೂ ಮುಂಚೆ ಇನ್ಫಾರ್ಮ್ ಮಾಡ್ತಾರೆ. ಅಲ್ಲಿ ಎಂಟ್ರೆನ್ಸಲ್ಲೇ ಗಾರ್ಡ್ಸ್ ಇರ್ತಾರೆ ಇಬ್ಬರು. ಟ್ರೈನ್ ಬರ್ತಿದೆ ಅಂತ ಇನ್ಫಾರ್ಮ್ ಮಾಡ್ತಾರೆ, ಅವಾಗ ಸೈಡಿಗೆ ನಿಂತ್ಕೊಬೇಕು. ದೆನ್ ಆದ್ರೆ ಜಸ್ಟ್ ಇಮ್ಯಾಜಿನ್, ನಾವಿರೋದು 11ನೇ ಬ್ರಿಡ್ಜು. ಟೋಟಲ್ಲು ನೀವು ಬೆಂಗಳೂರಿಂದ ಬಂದ್ರೂ ಮೈಸೂರಿಂದ ಬಂದ್ರೂ ಟೋಟಲ್ 34 ಬ್ರಿಡ್ಜ್ ಏನೋ ಸಿಗುತ್ತೆ ಸಮಥಿಂಗ್. ಟ್ರೈನ್ ಬರ್ತಿದೆಯಂತೆ, ಎಲ್ಲನೂ ಕ್ಲಿಯರ್ ಮಾಡ್ತವ್ರೆ. ಮತ್ತೆ ಇವಾಗ ಆ ಕಡೆ ನಡ್ಕೊಂಬಂದೋ. ಇವಾಗ ಹೆಂಗಾದ್ರೂ ಮಾಡಿ ಮತ್ತೆ ನಡೆಯೋಕ್ಕಾಗಲ್ಲ, ತುಂಬ ಕಾಲು ನೋಯ್ತಿದೆ. ಪಿಕಪ್ ಅವ್ರ ಹತ್ರ ಆಲ್ರೆಡಿ ಒಂದು ಟೀಮ್ ಬಂದಿದೆ, ಅವ್ರ ಹತ್ರ ಮಾತಾಡ್ಕೊಂಡು ಕೊಲಾಬ್ ಮಾಡಿ ಹೋಗೋಣ ಅನ್ನೋ ಪ್ಲ್ಯಾನಿಂಗಲ್ಲಿದ್ದೀವಿ. ನೋಡೋಣ. ಐ ಥಿಂಕ್ 1,000 ಕೇಳ್ಬೋದು ಅನ್ನೋ ಎಸ್ಟಿಮೇಟೆಡ್ ಇದೆ. ಏನು ಹೇಳ್ತಾರೆ ಏನೋ ಗೊತ್ತಿಲ್ಲ. ಸೊ ಸಿಗ್ತೀನಿ ಗೈಸ್. ಇವತ್ತಿನ ವಿಡಿಯೋ ಈ ಜಾಗದ್ದು ಇದಾಗಿತ್ತು. ನೀವೇನಾದರೂ ಪ್ಲ್ಯಾನ್ ಮಾಡ್ತೀನಿ ಅಂತಂದರೆ ಈ ಜಾಗನ ಯಾವುದೇ ಕಾರಣಕ್ಕೂ ಸಕಲೇಶ್ಪುರದ ಕಡೆ ಬಂದರೆ ಮಿಸ್ ಮಾಡ್ಕೊಳಕ್ಕೆ ಹೋಗಲೇಬೇಡಿ. ಸೊ ನಿಗ್ತೀನಿ ನೆಕ್ಸ್ಟ್ ಪ್ಲೇಸ್ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನಡೆಯೋಕ್ಕಂತೂ ಯಾರ ಕೈಲೂ ಹೋಯ್ತಲ್ಲ. ಸೊ ಪಿಕಪ್ ಹತ್ರನೇ ಮಾತಾಡಿದ್ದೀವಿ. ಸುಮ್ಮನೆ ಆ ಕಡೆಯಿಂದ ನಡ್ಕೊಂಬಂದಿದ್ದು ವೇಸ್ಟ್ ಆಯಿತು. 1500 ಕೇಳ್ತಿದ್ದಾರೆ. ಅಲ್ಲಿಂದ ಬಂದು ಮತ್ತೆ ರಿಟರ್ನ್ ಕರ್ಕೊಂಡೋಗಿರೋ 1500. ಸೊ ನೆಕ್ಸ್ಟ್ ಟೈಮ್ ನೀವೇನಾದ್ರು ಬಂದರೆ ಆಲ್ಮೋಸ್ಟ್ ಪಿಕಮಲ್ಲಿ ಬರ್ತೀವಿ ಅನ್ನೋದು ಏನಾದ್ರು ಕನ್ಫರ್ಮ್ ಇತ್ತು ಅಂದರೆ ಪಿಕಪ್ಪಲ್ಲೇ ಬಂದುಬಿಡಿ, 2 ಸೈಡ್ ಕೂಡ.